ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ನಮಸ್ಕಾರ ಎಲ್ಲರಿಗೂ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ನನ್ನ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅನ್ಕೋತೀನಿ. ನಾನು ನಿಮ್ಮ ಲಲಿತಾ ಮ್ಯಾಮ್. ಈ ಒಂದು ಸೆಷನಲ್ಲಿ ನಿಮಗಾಗಿ ತಂದಿದ್ದೀನಿ FA1 ಇಂಪಾರ್ಟೆಂಟ್ ಕ್ವೆಶನ್ಸ್. ಆಲ್ರೆಡಿ FA1 ಹತ್ರ ಬರ್ತಾ ಇದೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೋತೀನಿ. ನೀವೇನಾದರೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಕ್ಕಳ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ಎಲ್ಲ ಚಾಪ್ಟರಿಂದ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ನ ತಗೊಂಡು ಬಂದಿದ್ದೀನಿ. ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗಿ. ಈ ಒಂದು ಕ್ವೆಶನ್ಸ್ ಮಕ್ಕಳ ನಿಮಗೆ FA1 ಮಾತ್ರ ಅಲ್ಲ, ನಿಮಗೆ ಮಿಡ್ ಟರ್ಮ್ ಆಗಿರ್ಬೋದು ಆರ್ ಎಲ್ಸ್ ಮೇನ್ ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಕಾಲೇಜಿಗೆ ಹೋಗ್ಲಿ ಮಕ್ಕಳ, ಇದ್ದೇ ಕ್ವೆಶನ್ಸ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಈಸಿಯಾಗಿ ನೀವು 35+ ನಮ್ಮ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನೀವು ತಗೋಬೋದು. ಓಕೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರಲ್ಲಿ ನೋಡ್ಬೋದು ನೀವು ಸೆಟ್ಸ್ ಥಿಯರಿ. ಓಕೆ, ಸೆಟ್ಸ್ ಅಲ್ಲಿ ನಿಮಗೆ ಮಕ್ಕಳ ಈ ಒಂದು ಕ್ವೆಶನ್ಸ್ ಏನು ಹಾಕಿದ್ದೀನಿ ಇಲ್ಲಿ, ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ್ಯಂಡ್ ಈ ಒಂದು ಚಾಪ್ಟರಲ್ಲಿ ನಿಮಗೆ ಯಾವುದೇ 5 ಮಾರ್ಕ್ಸ್ ಕ್ವೆಶನ್ಸ್ ಬರೋದಿಲ್ಲ. ಓನ್ಲಿ 2 ಮಾರ್ಕ್ಸ್ ಕ್ವೆಶನ್ಸು ಆರ್ 3 ಮಾರ್ಕ್ಸ್ ಕ್ವೆಶನ್ಸು, ಐದರ್ MCQs ಆರ್ ಎಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಇಷ್ಟೇನೆ ಬರೋದು ಮಕ್ಕಳ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಡಿ ಮಾರ್ಗನ್ಸ್ ಲಾ, ಇದ್ರ ರಿಲೇಟೆಡ್ ಕಂಪಲ್ಸರಿ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ ಮಕ್ಕಳ. 3 ಮಾರ್ಕ್ಸು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕಮ್ಮಿಂಗ್ ಟು ದ ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರಿಗೆ ಬಂದರೆ ಮಕ್ಕಳ, ಇಲ್ಲಿ ನೀವು ನೋಡ್ಬೋದು. ಈ ಒಂದು ಎಕ್ಸಸೈಸಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ದ 3 ಮಾರ್ಕ್ಸ್ ಕ್ವೆಶನ್ಸ್. ಓಕೆ, ಇದರಲ್ಲಿ ನಿಮಗೆ ಕ್ರಾಸ್ ಪ್ರಾಡಕ್ಟ್ ಆಗಿರ್ಬೋದು ಆರ್ ಎಲ್ಸ್ ರಿಲೇಷನ್ ಆಗಿರ್ಬೋದು, ಡೊಮೇನ್ ಆ್ಯಂಡ್ ರೇಂಜು ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಚಾಪ್ಟರಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ ಮಕ್ಕಳ. ನಿಮ್ಮ FA1 ಮಾತ್ರ ಅಲ್ಲ, ನೀವು ಫೈನಲ್ ಎಕ್ಸಾಮಿಗೆ ಹೋದ್ರೂ ಕೂಡ ನಿಮಗೆ ಇದ್ದೇ ಕ್ವೆಶನ್ಸು 100% ರಿಪೀಟ್ ಆಗೇ ಆಗುತ್ತೆ. ಮಿನಿಮಮ್ 2 ಕ್ವೆಶನ್ಸ್ ಮಾತ್ರ ಕೇಳ್ತಾರೆ ಮಕ್ಕಳ. ಜಸ್ಟ್ ಪ್ರಾಕ್ಟೀಸ್ ದೀಸ್ 3 ಕ್ವೆಶನ್ಸ್. ಓಕೆ, ಕಮ್ಮಿಂಗ್ ಟು ದ ಥರ್ಡ್ ಚಾಪ್ಟರ್, ದಟ್ ಈಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಬಂದರೆ ನಾನು ಇಲ್ಲಿ ಏನೇನೆಲ್ಲ ಹಾಕಿದ್ದೀನಿ ಮಕ್ಕಳ, ಈ ಒಂದು ಕ್ವೆಶನ್ಸ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದಟ್, ಇಲ್ಲಿ ಏನು ಪ್ರೂಫ್ ಇದೆ ಅಲ್ವಾ, cos of x plus y is equals to cos x cos y minus sin x sin y. ಈ ಪ್ರೂಫ್ 100% ನಿಮಗೆ ಕೇಳ್ತಾರೆ ಮಕ್ಕಳು. ಓಕೆ, ಇದು 100% ಶ್ಯೂರ್ ಆಫ್ ಕ್ವೆಶನ್ ಇದು. ನಿಮ್ಮ ಮೇನ್ ಎಕ್ಸಾಮಲ್ಲಿ ಸಮ್ಟೈಮ್ಸ್ ಇದನ್ನು ನಿಮಗೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಈ ಒಂದು ಚಾಪ್ಟರಲ್ಲಿ ಪ್ರೂವಿಂಗ್ ರಿಸಲ್ಟ್ ಸ್ವಲ್ಪ ಜಾಸ್ತಿ ಇದೆ. ಜಸ್ಟ್ ಫೋಕಸ್ ಆನ್ sin 2x ಆಗಿರ್ಬೋದು, cos 2x ಆಗಿರ್ಬೋದು, ಆ್ಯಂಡ್ ಅಲಾಂಗ್ ವಿತ್ ದಟ್ sin 3x cos 3x. ಈ ಪ್ರೂಫ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಆ್ಯಂಡ್ ಈ 2 ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ, ದಟ್ ಈಸ್ ಆಫ್ 3 ಮಾರ್ಕ್. ಓಕೆ, ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ನೆಕ್ಸ್ಟ್ ಕಮ್ಮಿಂಗ್ ಟು ದ ಫೋರ್ತ್ ಚಾಪ್ಟರ್, ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಒಂದು ಚಾಪ್ಟರಲ್ಲೂ ಅಷ್ಟೇ ಮಕ್ಕಳ, ನಿಮಗೆ ಯಾವುದೇ ಥರ 5 ಮಾರ್ಕ್ಸ್ ಕ್ವೆಶನ್ಸ್ ಬರೋದಿಲ್ಲ. 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, ಆರ್ ಎಸ್ MCQs ಕೇಳ್ಬೋದು. ಓಕೆ, ನಾನು ಏನೇನೆಲ್ಲ ಕ್ವೆಶನ್ಸ್ ಹಾಕಿದ್ದೀನಿ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ 11th ಕ್ವೆಶನ್ ಅಂತ ಹಾಕಿದ್ದೀನಲ್ಲ, ಅದನ್ನು ಮಿಸ್ ಮಾಡದೆ ನೀವು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಆ ಕ್ವೆಶನ್ ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ಇದರಲ್ಲಿ ನಿಮಗೆ 2 ಟೈಪ್ ಕ್ವೆಶನ್ಸ್ ಬರೋದು. ಐದರ್ A+IB ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಆರ್ ಎಲ್ಸ್ ನಿಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ರಿಲೇಟೆಡ್ ಒಂದು ಕ್ವೆಶನ್ ಬರುತ್ತೆ. ಓಕೆ, ಜಸ್ಟ್ ಪ್ರಾಕ್ಟೀಸ್ ದಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ನು ಅಷ್ಟೇ ಮಕ್ಕಳ, ನಿಮಗೆ ಯಾವುದೇ 5 ಮಾರ್ಕ್ಸ್ ಕ್ವೆಶನ್ಸ್ ಅಂತೂ ಬರೋದಿಲ್ಲ. ಓನ್ಲಿ ಐದರ್ 2 ಮಾರ್ಕ್ಸ್ ಕೇಳ್ಬೋದು ಆರ್ 3 ಮಾರ್ಕ್ಸ್ ಕೇಳ್ಬೋದು. ಓಕೆ, ನಾನು ಇಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಅದ್ರ ಜೊತೆಗೆ ಈ 2 ಕ್ವೆಶನ್ನ ಫಾರ್ ಶೋರ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಈ 2 ಕ್ವೆಶನ್ನು ತುಂಬ ಸಲ ಕೇಳಿದ್ದಾರೆ ಮಕ್ಕಳ. ಇದು ಬಂದು ವರ್ಡ್ ಪ್ರಾಬ್ಲಮ್ಮು. ಇದರಲ್ಲಿ ನಿಮಗೆ ಈಕ್ವೇಷನ್ಸ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಸಾಲ್ವ್ ಫಾರ್ ಎಕ್ಸ್. ಓಕೆ, ನಾನಿವಾಗ ಈ ಒಂದು ಚಾಪ್ಟರ್ಸಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಲ್ಲ ಕೊಟ್ಟೆ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಫಾರ್ ಶೋರ್ ಯು ವಿಲ್ ಗೆಟ್ 40 ಮಾರ್ಕ್ಸ್. ಓಕೆ, 40 ಮಾರ್ಕ್ಸ್ ಅಂತೂ ನಿಮಗೆ ಬಂದೇ ಬರುತ್ತೆ. ಆ್ಯಂಡ್ ನೀವು ಕೇಳ್ಬೋದು, ಮ್ಯಾಮ್ ನೀವು ಇಲ್ಲಿ MCQsನೇ ಹಾಕಿಲ್ಲ ಮ್ಯಾಮ್, ನಮಗೆ ಹೇಗೆ 40 ಮಾರ್ಕ್ಸ್ ಬರುತ್ತೆ ಅಂತ. ನಾನು ಇದೇ ಸಂಡೇ ಮಕ್ಕಳ ನಿಮಗೆ ಈ ಎಲ್ಲ ಚಾಪ್ಟರ್ನ ಮ್ಯಾರಥಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸಲ್ಲಿ ಯಾವ ಥರ ಸೊಲ್ಯೂಷನ್ ಬರೆಯೋದು,
ಓಕೆ, ಸೊ ಹೌ ಟು ರೆಪ್ರೆಸೆಂಟ್ ಯುವರ್ ಆನ್ಸರ್ಸ್. ಸೊ ನಾನು ಎಲ್ಲಾನು ಕೂಡ ನಿಮಗೆ ಆ ಒಂದು ಸೆಷನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನು ಆ ಒಂದು ಸೆಷನಲ್ಲಿ MCQs ಏನಾದರೂ ಇನ್ಕ್ಲೂಡ್ ಮಾಡಬೇಕು ಅಂದರೆ MCQ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಮಕ್ಕಳ, ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ನಾವು ಫಸ್ಟ್ ಇಯರಿಂದನೇ KCET ಪ್ರಿಪರೇಷನ್ನ ಮಾಡ್ಕೋಬೋದು ಅಂತ ಐಡಿಯಾನೇ ಇರೋದಿಲ್ಲ. ಸೊ ಯಾವ್ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಸೊ ನಮ್ಮ ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಸೊ ಇದೆಲ್ಲ ತಿಳ್ಕೊಬೇಕು ಅಂದರೆ ಮಕ್ಕಳ, ಸೊ ನಮ್ಮ PW ಕಡೆಯಿಂದ ಒಂದು ಎಕ್ಸ್ಕ್ಲೂಸಿವ್ ಬ್ಯಾಚ್ನ ತಂದಿದ್ದೀವಿ ನಿಮಗೆ ಅಂತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅರ್ಜುನ KCET ಬ್ಯಾಚ್. ಓಕೆ, ಸೊ ನಾನಾದರೂ ಆ ಬ್ಯಾಚ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪ್ರೈಸ್ ಬಂದು 4999 ನಡೀತಾ ಇದೆ ಮಕ್ಕಳ. ಸೊ ಜಸ್ಟ್ ಹೋಗಿ ಜಾಯಿನ್ ಆಗಿ ಆ್ಯಂಡ್ ಅಲಾಂಗ್ ವಿತ್ ದಟ್. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ FA1 ಎಕ್ಸಾಮ್. ಓಕೆ, ಸೊ ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ಸೊ ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸಿ ಯು ಮಕ್ಕಳ.